ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ಸ್ವಲ್ಪ ಮಟ್ಟಿಗೆ ಹೀಗೆ ಹತ್ತಿನ ತೊಗೊಂಡು ಅದಕ್ಕೆ ಸ್ವಲ್ಪ ಡಬಲ್ ರೀತಿ ತೊಗೊಂಡು ಹೀಗೆ ಸ್ವಲ್ಪ ಹರಡ್ಕೊಳ್ಳಿ. ಆಮೇಲೆ ನಾನು ಇದ್ರೊಳಗೆ ಸ್ವಲ್ಪ ಮಟ್ಟಿಗೆ ಸಾಸಿವೆನ ಆ್ಯಡ್ ಮಾಡ್ಕೋತಾ ಇರೋದು ತೋರಿಸ್ತೀನಿ. ನೋಡ್ಬೋದು ಎಷ್ಟು ತೊಗೋತಾ ಇರೋದು ಅಂತ. ನಾ ಸಾಸಿವೆ ಸ್ವಲ್ಪನೇ ತೊಗೋತಾ ಇರೋದು. ಹೀಗೆ ಆ ಒಂದು ಹತ್ತಿಯೊಳಗೆ ಈ ಸಾಸಿವೆನ ಹಾಕ್ಕೊಂಡು ಹೀಗೆ ನಾನು ಮೂಟೆನ ಕಟ್ಕೋತೀನಿ. ನೋಡ್ಬೋದು ಹೇಗೆ ಮೂಟೆ ಕಟ್ಕೊಂಡಿದ್ದೀನಿ ಅಂತ. ಹೀಗೆ ಮೂಟೆನ ಕಟ್ಕೊಂಡು ನಾನು ಇವತ್ತು ನಿಮಗೆ ಹೊಸ ರೀತಿಯಾದ ಹೇರ್ ಡ್ರೈನ ಹೇಳ್ಕೊಡ್ತೇನೆ. ಅದು ಕೂಡ ನ್ಯಾಚುರಲ್ ಆಗಿ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೊಂಡ್ರೆ ನಮ್ಮ ಕೂದಲು ಕೂಡ ಯಾವುದೇ ಒಂದು ಡ್ಯಾಂಡ್ರಫ್ ಕೂಡ ಆಗೋದಿಲ್ಲ. ನೋಡ್ಬೋದು ಇಲ್ಲೊಂದು ಹಣತೆನ ತೊಗೊಳ್ತಾ ಇರೋದು. ಹಣತೆ ಕೂಡ ಅಂತೇವೆ ನಾವು, ಅಥವಾ ಪಣತೆ ಕೂಡ ಅನ್ಬೋದು ಇದಕ್ಕೆ. ಅದ್ರ ಒಳಗಡೆ ನಾನು ಮೂಟೆ ಕಟ್ಕೊಂಡಿರೋದನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇರೋದು. ನೋಡ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಆ ಒಂದು ಎಣ್ಣೆನ. ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೊಳ್ಬೋದು ಅಥವಾ ಸಾಸಿವೆ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ. ಹೀಗೆ ಒಂದು ಪಣತೆಯಲ್ಲಿ ಇಟ್ಕೊಂಡು ಬೆಂಕಿನ ಹಚ್ಕೋತೇನೆ. ಅದು ಕೂಡ ತೋರಿಸ್ತೇನೆ ಫ್ರೆಂಡ್ಸ್, ನೋಡ್ಬೋದು. ಹೀಗೆ ಬೆಂಕಿನ ಹಚ್ಕೊಂಡ ನಂತರ ಬೇರೆ ಕಡೆಗೂ ಹಚ್ಚೋಕೆ ಟ್ರೈ ಮಾಡಿದೆ ನಾನು. ಹಚ್ತಾ ಇಲ್ಲ, ಹೋಗಲಿ ಬಿಡಿ, ಅಲ್ಲಿ ಅಷ್ಟೇ ಹಚ್ಚಿದರೆ ಸಾಕು. ಹಾಗೂ ನಾನು ಇದಕ್ಕೆ ಸ್ಟ್ಯಾಂಡ್ ರೀತಿಯಾಗಿ 2 ಕಪ್ಗಳನ್ನು ಯೂಸ್ ಮಾಡ್ಕೋತೇನೆ. 2 ಸೈಡಲ್ಲಿ ಹೀಗೆ ಕಪ್ಗಳನ್ನ ಇಟ್ಕೊಳ್ಬೇಕು ಫ್ರೆಂಡ್ಸ್. ಇವತ್ತಿನ ಒಂದು ಹೇರ್ ಡ್ರೈ ನಾವು ಯಾವುದೇ ₹1 ಕೂಡ ಖರ್ಚು ಮಾಡೋದು ಬೇಕಾಗಿಲ್ಲ, ಹಾಗೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಹಾಗೂ ಈ ಒಂದು ಹೇರ್ ಡ್ರೈ ನಾವು ಎಷ್ಟು ಡೇಸ್ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ನೋಡ್ಬೋದು ಹೀಗೆ ನಾನು 2 ಸೈಡ್ ಒಂದೊಂದು ಕಪ್ನ ಇಟ್ಕೊಂಡು ಮೇಲ್ಗಡೆ ಒಂದು ಬಟಲ್ನ ಹೀಗೆ ದಬ್ಬಾಕೊಂಡಿರೋದು, ಯಾವುದೇ ಒಂದು ಗಾಳಿ ಹತ್ತಬಾರ್ದು ಅಂತ. ಹಾಗೂ ನಾವು ಹಚ್ಕೊಂಡಿರುವಂಥ ದೀಪ ಕೂಡ ಆರೋಗ್ಬಿಟ್ಟಿದೆ. ಹಾಗೂ ನಮ್ಮ ಹೇರ್ ಡ್ರೈ ಕೂಡ ರೆಡಿ ಆಗಿರೋದು ನೋಡ್ಬೋದು. ಆ ಕಪ್ ಮೇಲೆ ಕೂಡ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರೋದು ಅಂತ. ಎಷ್ಟು ಬ್ಲ್ಯಾಕ್ ಆಗಿ ಬಿಟ್ಟಿದೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ತೇನೆ ಫ್ರೆಂಡ್ಸ್. ನೀವು ಕೂಡ ಶಾಕ್ ಆಗ್ತೀರಾ. ಈ ಒಂದು ಹೇರ್ ಡ್ರೈ ಟ್ರೈ ಮಾಡಿದರೆ ಸಾಕು, ನಮ್ಮ ವೈಟ್ ಹೇರ್ಸ್ ಎಲ್ಲ ಕಡಿಮೆ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಬಟ್ಟಲು ತುಂಬ ಬ್ಲ್ಯಾಕ್ ಕಲರ್ ಬಿಟ್ಟಿದೆ ಅಂತ. ಹಾಗೂ ನಾನು ಇದನ್ನು ತೆಗೆದು ನಿಮಗೆ ಅಪ್ಲೈ ಕೂಡ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್. ಈ ಒಂದು ಹೇರ್ ಡ್ರೈ ನಾವು ಯಾರು ಬೇಕಾದರೂ ಯೂಸ್ ಮಾಡ್ಕೋಬಹುದು. ಅಥವಾ ಗಂಡಸರಿಗೆ ಬಿಯರ್ಡಲ್ಲಿ ಕೂಡ ವೈಟ್ ಹೇರ್ಸ್ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಮೆಹಂದಿ ಹಚ್ಚೋ ಬದಲು ಅಲ್ಲಿ ನಾವು ಈ ರೀತಿ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿರುವಂಥ ಹೇರ್ ಡ್ರೈನ ನಾವು ಹಚ್ಕೊಳ್ಬೋದು. ನೋಡ್ಬೋದು ಫ್ರೆಂಡ್ಸ್, ನಾನೀಗ ಬಟ್ಲಿಗೆಲ್ಲ ಮೆತ್ಕೊಂಡಿರುವಂಥ ಈ ಒಂದು ಹೇರ್ ಪ್ಯಾಕ್ನ ತೆಕ್ಕೊಳ್ತಾ ಇರೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಹೇರ್ ಪ್ಯಾಕ್ ಆಗಿದೆ ಅಂತ. ಹಾಗೂ ಇದನ್ನು ನಾವು ಬೇರೆ ಡಬ್ಬಿಯಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಬರ್ತಾ ಇದೆ ಅಂತ. ಫುಲ್ ಬಟ್ಲೆಲ್ಲ ಬ್ಲ್ಯಾಕ್ ಆಗಿರೋದು. ಈ ರೀತಿ ನೀವು ಕೂಡ ಮಾಡ್ಕೊಂಡು ನೋಡಿ. ಹಾಗೂ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋ ಬದಲು ಈ ರೀತಿ ನ್ಯಾಚುರಲ್ ಆಗಿ ಮಾಡಿದರೆ ಸಾಕು ಫ್ರೆಂಡ್ಸ್. ನಿಮ್ಮ ಕೂದಲು ಯಾವುದೇ ಒಂದು ಡ್ಯಾಂಡ್ರಫ್ ಕೂಡ ಆಗೋದಿಲ್ಲ. ಹಾಗೂ ನಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನೋಡ್ಬೋದು ಸ್ಪೂನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಒಂದು ರೀತಿ ಹೇರ್ ಡ್ರೈನ ನಾವು ಮೊದಲೇ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಯಾವುದೇ ಒಂದು ಫಂಕ್ಷನ್ಗೆ ಹೋಗಬೇಕಾದ್ರೂ ಕೂಡ ನಾವು ಇದನ್ನು ಸ್ಟೋರ್ ಮಾಡಿಕೊಂಡು ನಮ್ಮ ಜೊತೆಯಲ್ಲೇ ತೊಗೊಂಡು ಹೋಗ್ಬೋದು. ಹಾಗೂ ನಾವು ಯಾವುದೇ ಒಂದು ಫಂಕ್ಷನ್ಗೆ ಹೋದರೂ ಕೂಡ ಈಸಿಯಾಗಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡ್ಬೋದು ನನ್ನ ಬೆರಳು ಕೂಡ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ. ಈ ಕಲರ್ ಹೋಗೋದಿಲ್ಲ ಫ್ರೆಂಡ್ಸ್. ನೀವು ಕೂಡ ಅಪ್ಲೈ ಮಾಡ್ಕೊಂಡು ನೋಡಿ. ಈ ಒಂದು ಪೌಡರ್ನ ನಾನು ಹೀಗೆ ಒಂದು ಪೇಪರ್ ಮೇಲೆ ಹಾಕ್ಕೊಂಡು, ಹಾಗೂ ನಾನು ಇಲ್ಲೊಂದು ಡಬ್ಬಿ ಒಳಗಡೆ ನಾನು ಸ್ಟೋರ್ ಮಾಡ್ಕೋತಾ ಇರೋದು. ಹೀಗೆ ನಾವು ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೊಳ್ಬೋದು. ಎಷ್ಟು ಡೇಸ್ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಹಾಗೂ ಇದು ಕೆಡೋದು ಇಲ್ಲ. ಹಾಗೂ ನಾನು ಇದರೊಳಗೆ ಕೊಕೊನಟ್ ಪ್ಯಾರಾಶೂಟ್ ಆಯಿಲ್ನ ಆ್ಯಡ್ ಮಾಡ್ಕೋತಾ ಇರೋದು. ಹಾಗೂ ನೀವು ಯಾವುದೇ ಒಂದು ಮೆಹಂದಿಯಲ್ಲಿ ಕೂಡ ಇದನ್ನು ಆ್ಯಡ್ ಮಾಡ್ಕೊಂಡು ಹಚ್ಕೊಳ್ಬೋದು. ಅದರಿಂದ ಕೂಡ ನಮ್ಮದು ಜಾಸ್ತಿ ಆಗಿರೋ ಕೆಮಿಕಲ್ ಕೂಡ ಕಡಿಮೆ ಮಾಡ್ಕೊಳ್ಬೋದು ಈ ರೀತಿ ನ್ಯಾಚುರಲ್ ಆಗಿ ಮಾಡಿಕೊಂಡ್ರೆ. ಅಥವಾ ಹೀಗೆ ಒಂದು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿಕೊಂಡು ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡಿಕೊಂಡ್ರೆ ಸಾಕು. ನಮ್ಮ ಕೂದಲು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ನೀವು ಯೂಸ್ ಮಾಡ್ಕೋಬೋದು. ವಾರದಲ್ಲಿ 1 ಸಾರಿ ಆದರೂ ಯೂಸ್ ಮಾಡ್ಕೊಳ್ಳಿ. ಅಥವಾ ನಮ್ಮ ವೈಟ್ ಹೇರ್ಸ್ ಜಾಸ್ತಿ ಇದೆ ಅಂತಂದರೆ ತಿಂಗಳಲ್ಲಿ 2-3 ಟೈಮ್ಸ್ ಹೀಗೆ ಅಪ್ಲೈ ಮಾಡ್ಕೋತಾ ಬಂದರೆ ನಮ್ಮ ವೈಟ್ ಹೇರ್ಸ್ ಕಡಿಮೆ ಆಗುತ್ತಾ ಬರುತ್ತೆ. ಹಾಗೂ ಜಾಸ್ತಿ ವೈಟ್ ಹೇರ್ಸ್ ಆಗೋದಿಲ್ಲ. ನೋಡ್ಬೋದು ಕೊಬ್ಬರಿ ಎಣ್ಣೆ ಹಾಕಿದ ನಂತರ ಕೂಡ ನಮ್ಮ ಬೆರಳುಗಳು ಎಷ್ಟು ಬ್ಲ್ಯಾಕ್ ಆಗಿ ಹಾಗೂ ಶೈನಿಯಾಗಿ ಕೂಡ ನಮ್ಮ ಕೂದಲು ಕಾಣಿಸುತ್ತೆ. ಇದರಿಂದ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ. ನಾನು ನನ್ನ ಕೈಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದೇನೆ.
ಸುಮ್ಮನೆ ಹೊರಗಡೆ ಸಿಗುವಂಥ ಕೆಮಿಕಲ್ನ ಯೂಸ್ ಮಾಡೋ ಬದಲು ನಾವು ಕೂಡ ಹೀಗೆ ನ್ಯಾಚುರಲಾಗಿ ಮನೆಯಲ್ಲೇ ಈ ರೀತಿ ಒಂದು ಹೇರ್ ಡ್ರೈನ ನಾವೇ ಟ್ರೈ ಮಾಡ್ಬೋದು. ಅದರಿಂದ ನಮ್ಮ ಕೂದಲು ಕೂಡ ಹಾಳಾಗೋದಿಲ್ಲ ಹಾಗೂ ನ್ಯಾಚುರಲಾಗಿ ನಮ್ಮ ಕೂದಲು ಕೂಡ ಬೆಳೆಯುತ್ತೆ ಫ್ರೆಂಡ್ಸ್. ನೋಡ್ಬೋದು ನಾನಿಲ್ಲಿ ಹೀಗೆ ಮಸಾಜ್ ಕೂಡ ಕೊಡ್ತಾ ಹೋಗ್ತೀನಿ ಈ ಒಂದು ಹೇರ್ ಡ್ರೈನಿಂದ. ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆ ಹಾಗೂ ನಮ್ಮ ಕೂದಲು ಕೂಡ ಜಾಸ್ತಿ ಬೆಳೀತಾ ಇದೆ. ಈ ಒಂದು ಹೇರ್ ಡ್ರೈನಿಂದ ನಮ್ಮ ಕೂದಲು ಕೂಡ ಬೆಳೆಯೋದಕ್ಕೆ ಆರಂಭವಾಗುತ್ತೆ. ನೋಡ್ಬೋದು ಚೆನ್ನಾಗಿ ಮಸಾಜ್ ಕೊಡ್ತಾ ಹೋಗಿ ಹೀಗೆ ನಮ್ಮ ಹೇರ್ಸ್ಗೆ ಎಲ್ಲೆಲ್ಲಿ ಕೂದಲಿಲ್ಲೋ ಹಾಗೂ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆಯೋ ಹಾಗೆ ಅಲ್ಲಿ ಹೀಗೆ ಮಸಾಜ್ ಕೊಡ್ತಾ ಹೋಗಿ. ನೋಡ್ಬೋದು ನಾನು ಎಷ್ಟು ಚೆನ್ನಾಗಿ ಮಸಾಜ್ ಕೊಡ್ತೇನೆ ಅಂತ. ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆ್ಯಂಡ್ ಶೈನಿಯಾಗಿ ಕೂಡ ಕಾಣಿಸುತ್ತಾ ಇದೆ. ಇದರಿಂದ ಕೂದಲು ಕೂಡ ಶೈನಿಯಾಗಿ ಹೊಳಿತಾ ಹೋಗುತ್ತೆ ಫ್ರೆಂಡ್ಸ್. ನೋಡ್ಬೋದು ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.